HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿನ ರೈತಾಪಿ ವರ್ಗದವರಿಗೆ ಬಹುಮುಖಿ ಸಮಸ್ಯೆಗಳು. ರೈತ ಬಡವರ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರಕ್ಕೆ ಒತ್ತಾಯ. ಡಿಸಿ ಕಚೇರಿ ಎದುರು ರೈತ ಸಂಘ, ಹಸಿರು ಸೇನೆಯಿಂದ ಪ್ರತಿಭಟನೆ. ಬಿಎಸ್ಪಿ ಪಕ್ಷದ ವತಿಯಿಂದ ಜನಕಲ್ಯಾಣ ದಿವಸ್ ಕಾರ್ಯಕ್ರಮ ಉದ್ಘಾಟಿಸಿದ ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷ ಮಂಡ್ಯ ಎಂ ಕೃಷ್ಣಮೂರ್ತಿ. ಖಾಸಗಿ ವಲಯದಲ್ಲೂ ಮೀಸಲಾತಿಯನ್ನ ನೀಡಲು ಆಗ್ರಹಿಸಿದ ಮುಖಂಡರು. ಮಾತುಕತೆಗೆಂದು ಕರೆಸಿ ಅಳಿಯನಿಂದ ಮಾವನ ಹತ್ಯೆ. ಬೇಲೂರು ತಾಲೂಕಿನ ಬೆಳ್ಳಾವರದಲ್ಲಿ ಪ್ರಕರಣ. ಇಡೀ ಗ್ರಾಮದಲ್ಲಿ ಭೀತಿ ಹಾಗೂ ಆಘಾತ. ಆರೋಪಿ ನಾಪತ್ತೆ. ಶೋಧ ಕಾರ್ಯಕ್ಕಾಗಿ ಬಲೆ ಬೀಸಿರುವ ಅರೆಹಳ್ಳಿ ಪೊಲೀಸರು. ಹಾಸನ ಜಿಲ್ಲೆಯ ರೈತರು ಹಾಗೂ ಬಡ ಜನರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾಧ್ಯಮದೊಂದಿಗೆ ಮಾತನಾಡಿ, ಬೀರನಹಳ್ಳಿ ಕೆರೆ ಪ್ರದೇಶದಲ್ಲಿ 2007ರಲ್ಲಿ ಬಡವರಿಗೆ ನಿವೇಶನ ನೀಡಿದ ಸರ್ಕಾರ ನಂತರ ಅದನ್ನು ಹಿಂಪಡೆದಿದ್ದು ಇದುವರೆಗೂ ಪರ್ಯಾಯ ನಿವೇಶನ ಕಲ್ಪಿಸಿಲ್ಲ ಎಂದು ಆರೋಪಿಸಿದರು. ಇದರಿಂದಾಗಿ ಅನೇಕ ಕುಟುಂಬಗಳು ಇಂದು ಬೀದಿ ಪಾಲಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಅವರಿಗೆ ಪರ್ಯಾಯ ನಿವೇಶನ ನೀಡುವ ಮೂಲಕ ಬದುಕನ್ನು ಉಳಿಸುವ ಕೆಲಸ ಸರ್ಕಾರ ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಇದೇ ರೀತಿಯ ಸಮಸ್ಯೆ ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮದಲ್ಲಿಯೂ ಉಂಟಾಗಿದೆ. ಅಲ್ಲಿ 400ಕ್ಕೂ ಹೆಚ್ಚು ವಿವಿಧ ಸಮುದಾಯಗಳಿಗೆ ಸೇರಿದ ಜನರು ವಾಸವಾಗಿದ್ದು ಅವರಿಗೆ ಇದುವರೆಗೂ ನಿವೇಶನ ನೀಡದೆ ವಂಚಿಸಲಾಗುತ್ತಿದೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಬಡವರಿಗೆ ನಿವೇಶನ ಒದಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೇರಾವ್ ಹಾಕುವ ಮೂಲಕ ಹೋರಾಟ ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಸಿದರು. ಜಿಲ್ಲೆಯಲ್ಲಿ ವಿವಿಧೆಡೆ ಅಕ್ರಮ ಸಕ್ರಮ ಯೋಜನೆಯಡಿ ಹಕ್ಕುಪತ್ರ ಪಡೆದ ಫಲಾನುಭವಿಗಳ ಹಕ್ಕುಪತ್ರವನ್ನು ತಡೆಹಿಡಿಯುವ ಕೆಲಸ ನಡೆಯುತ್ತಿರುವುದು ಖಂಡನೀಯ ಎಂದು ಅವರು ಹೇಳಿದರು. ಇದು ಬಡವರ ಹಕ್ಕುಗಳನ್ನು ಕಸಿದುಕೊಳ್ಳುವ ಮತ್ತು ವಂಚಿಸುವ ಕ್ರಮವಾಗಿದ್ದು ಸರ್ಕಾರ ಕೂಡಲೇ ಇಂತಹ ಅವ್ಯವಹಾರಗಳಿಗೆ ಕಡಿವಾಣ ಹಾಕಬೇಕು. ಇಲ್ಲವಾದರೆ ರೈತ ಸಂಘ ತನ್ನದೇ ರೀತಿಯಾದ ಪ್ರತ್ಯುತ್ತರ ನೀಡಲಿದೆ ಎಂದು ಎಚ್ಚರಿಸಿದರು. ಇದರ ಜೊತೆಗೆ ಜಿಲ್ಲೆಯ ಬಡ ರೈತರ ಸಾಲಕ್ಕೆ ಬಂಧಿಸಿ ಆನ್ಲೈನ್ ಮೂಲಕ ಅವರ ಅಸ್ತಿತ್ವಗಳನ್ನು ಹರಾಜು ಮಾಡುವ ಪ್ರಕ್ರಿಯೆ ನಡೆಯುತ್ತಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ. ಈ ಹರಾಜು ಪ್ರಕ್ರಿಯೆಯಿಂದ ರೈತರಿಗೆ ಪೂರ್ಣ ಮಾಹಿತಿ ದೊರೆಯದೆ ಅವರ ಜಮೀನು ಮತ್ತು ಆಸ್ತಿಪಾಸ್ತಿ ನೇರವಾಗಿ ಬ್ಯಾಂಕ್ ಪಾಲಾಗುತ್ತಿದೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಇಂತಹ ಆನ್ಲೈನ್ ಹರಾಜು ಪ್ರಕ್ರಿಯೆಗೆ ಕಡಿವಾಣ ಹಾಕಬೇಕು. ಇದನ್ನು ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ರಾಜ್ಯ ಸಂಚಾಲಕ ಸಾದಿಕ್ ಪಾಷಾ, ಗಂಗಾಧರ್, ಜಿಲ್ಲಾ ಕಾರ್ಯದರ್ಶಿ ವಿಠಲ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕೆಲಸ ಏನಾರ ಮಾಡಿದ್ರೆ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಅಲಿವೇಶನದಲ್ಲಿ ಮುತ್ತಿಗೆ ಹಾಕಬೇಕಾಗುತ್ತೆ. ಈ ಕಾರಣದಲ್ಲಿ ಇವತ್ತು ಹೇಳ್ತಿದ್ದೀನಿ, ಇವತ್ತೇನು ಬಡವರು ಬಂದಿದ್ದಾರೋ ನಮ್ಮ ಬೇಲೂರು ತಾಲೂಕು ಇರ್ಬೋದು, ಹಾಸನ ಕಸ್ಬಾ ಇದ್ದಾವೋ, ಅವ್ರು ಏನಾರ ಈ 22ನೇ ತಾರೀಕು ತನಕ ನಾವು ಗಡುವು ಕೊಟ್ಟಿರ್ತೀವಿ. 26ನೇ ತಾರೀಕಿಗೆ ಇವ್ರು ಏನು ಅದ್ರ ಬಗ್ಗೆ ನಮಗೆ ಕರೆದೇನು ಮಾಡಿಲ್ಲ ಅಂದರೆ ಗಣರಾಜ್ಯೋತ್ಸವ ರಾಜ್ಯೋತ್ಸವ ಟೈಮಲ್ಲಿ ಮಂತ್ರಿ ಬಂದಾಗ ಆ ಮಂತ್ರಿನ ಗೆರೆಯೋ ಕೆಲಸ ಮಾಡಿ ನಮ್ಮ ನ್ಯಾಯನ ನಾವು ಪಡ್ಕೊಳ್ಳೋಂಥ ಕೆಲಸನ ನಾವು ಮಾಡ್ತೀವಿ. ಆಮೇಲೆ ನನ್ನ ಹೆಸರು ರೈತ ಸಂಘ ಜಿಲ್ಲಾಧ್ಯಕ್ಷ ಬಾಬು. ಆಮೇಲೆ ಇನ್ನೊಂದು ವಿಚಾರ ಹೇಳ್ತಿದ್ವಿ ಕೇಳಿ, ಬ್ಯಾಂಕ್ನವರು ಎಚ್ಚರಿಕೆಯಾಗಿ ಇರಬೇಕು. ರೈತರನ್ನ ನೋಟಿಸ್ ಕೊಡೋದು, ನಮ್ಮ ಜಮೀನನ್ನ ಸುತ್ಕೊಂಡು ನೀವು ಏನೋ ಶಾಪಿಗೆ ಸುತ್ಕೊಂಡು ನೀವು ಹೋಗಲ್ಲ. ಬೆಳೆಗೆ ಸಾಲ ತೊಗೊಂಡಿದ್ದೀವಿ, ಕೆಲವರು ಯಾವುದೋ ಒಂದು ಅಭಿವೃದ್ಧಿಗೆ ಸಾಲ ತಗೊಂಡಿರ್ತಾರೆ. ಆ ಕಾಪಿ ತೋಟದಲ್ಲಿ ಸಾಲ ತಗೊಂಡಿದ್ರೆ ನೋಟಿಸ್ ಕೊಟ್ಟು ಕೋರ್ಟಿಂದ ಮುಖಾಂತರದಿಂದ ನೀವು ಏನಾರ ಎಚ್ಚರಿಕೆಯನ್ನು ಕೊಡ್ತಿದ್ರೆ ಇದ್ರ ಬಗ್ಗೆ ಯಾವ ಹೋರಾಟ ನಡೆಯುತ್ತೆ ಅನ್ನೋದು ಇವತ್ತು ಸ್ವಲ್ಪ ಜನ ನಾವು ಬರ್ತಿದ್ದೀವಿ. ಎಲ್ಲ ರೈತರಲ್ಲಿ ಜಿಲ್ಲೆನ ಗಡುನ ಕೊಟ್ಟು ಎಲ್ಲರೂ ಇಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಡುಗೆ ಮಾಡ್ಕೊಂಡು ಅನಾದಿಷ್ಟ ಕಾಲ ಕೂರಬೇಕಾಗುತ್ತೆ. ಬಿಎಸ್ಪಿ ಪಕ್ಷದ ವತಿಯಿಂದ ಹಾಸನ ವಲಯ ಮಟ್ಟದ ಜನ ಕಲ್ಯಾಣ ದಿವಸ್ ಕಾರ್ಯಕ್ರಮವನ್ನು ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷ ಮಂಡ್ಯ ಎಂ ಕೃಷ್ಣಮೂರ್ತಿ ಉದ್ಘಾಟಿಸಿದರು. ಚನ್ನರಾಯಪಟ್ಟಣದ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಿದ್ದ ಬಿಎಸ್ಪಿ ಪಕ್ಷದ ಜನ ಕಲ್ಯಾಣ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಖಾಸಗಿ ವಲಯದಲ್ಲೂ ಮೀಸಲಾತಿಯನ್ನು ನೀಡಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ವರ್ಗದ ಮುಖ್ಯಮಂತ್ರಿಗಳಿದ್ದಾರೆ. ಅದೇ ರೀತಿ ದಲಿತ ವರ್ಗದ ಗೃಹ ಮಂತ್ರಿ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಸಹ ದಲಿತ ವರ್ಗದ ವ್ಯಕ್ತಿಯಾಗಿದ್ದರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಅಂಬೇಡ್ಕರ್ಗೆ ಅಪಮಾನ ಎಸಗಿದ ವ್ಯಕ್ತಿಯನ್ನ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಅಂಬೇಡ್ಕರ್ ವಿರೋಧಿ ಸರ್ಕಾರವನ್ನ ಕಿತ್ತೊಗೆಯುವ ಕೆಲಸ ಮಾಡಬೇಕು. ಬಾಬಾ ಸಾಹೇಬರ ಹೆಸರಿಗೆ ಕಳಂಕ ತರುವಂತೆ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಅಕೌಂಟ್ ಸೃಷ್ಟಿಸಿಕೊಂಡು ಅಂಬೇಡ್ಕರ್ ಅವರಿಗೆ ಅಪಮಾನ ಆಗುವ ರೀತಿ ಸಂದೇಶಗಳನ್ನು ರವಾನೆ ಮಾಡುತ್ತಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು. ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಪಕ್ಷ ಸಂಘಟನೆಯ ಹಿನ್ನೆಲೆಯಲ್ಲಿ ಪ್ರತಿ ಬೂತ್ನ ಮತದಾರರಿಂದ 1 ಲಕ್ಷ ರೂಪಾಯಿ ಸಂಗ್ರಹ ಮಾಡಲಾಗಿದೆ. ಇದೇ ಪ್ರಯತ್ನ ರಾಜ್ಯದಲ್ಲೂ ಆಗುತ್ತಿದೆ. ಬಿಎಸ್ಪಿ ವಿರೋಧಿಗಳ ಅಪಪ್ರಚಾರಕ್ಕೆ ಕಿವಿಗೊಡದೆ ಬಿಎಸ್ಪಿ ಪಕ್ಷದ ಸಂಘಟನೆಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು.
ಬಿಎಸ್ಪಿ ರಾಜ್ಯ ಸಂಚಾಲಕ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ನಾಯಕ ಗಂಗಾಧರ್ ಬಹುಜನ್ ಮಾತನಾಡಿ, ರಾಷ್ಟ್ರೀಯ ಪಕ್ಷವಾದ ಬಿಎಸ್ಪಿ ಭವಿಷ್ಯದಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತದೆ. ಬಹುಜನರ ಆಶಯವನ್ನ ಈಡೇರಿಸುವ ದೃಷ್ಟಿಯಿಂದ 1984ರಲ್ಲಿ ಕಾಂಶಿರಾಮ್ ಬಿಎಸ್ಪಿಯನ್ನು ಆರಂಭಿಸಿದರು. ಬಹುಸಂಖ್ಯಾತರಾಗಿರುವ ನಾವುಗಳು ಬಿಎಸ್ಪಿಗೆ ಮತ ಹಾಕಿದಾಗ ಮಾತ್ರ ಮುಖ್ಯಮಂತ್ರಿ ಮಾಡುವುದು ಸುಲಭವಾಗುತ್ತದೆ ಎಂದರು. ಪಟ್ಟಣದಾದ್ಯಂತ ಬಿಎಸ್ಪಿ ಸಮಾವೇಶದ ಅಂಗವಾಗಿ ಬಂಟಿಂಗ್ ಅಳವಡಿಸಲು ಪುರಸಭೆಯಿಂದ ಅನುಮತಿ ಪಡೆದಿದ್ದರೂ ಬಿಎಸ್ಪಿ ಪಕ್ಷದ ಬಂಟಿಂಗ್ ಹಾಗೂ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗಿದೆ. ಮನುವಾದಿ ರಾಜಕೀಯ ಪಕ್ಷಗಳ ಏಜೆಂಟ್ಗಳ ರೀತಿ ನಡೆದುಕೊಳ್ಳುವ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿ ಮಾಡಬೇಕಾಗುತ್ತದೆ. ಸಂವಿಧಾನಬದ್ದವಾಗಿ ಮತ್ತು ಕಾನೂನುಬದ್ದವಾಗಿ ಅಧಿಕಾರಿಗಳು ನಡೆದುಕೊಳ್ಳಬೇಕು. ಯಾವುದೇ ರಾಜಕೀಯ ನಾಯಕರ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸಬಾರದು. ಇದೇ ನಡವಳಿಕೆ ಮುಂದುವರೆದರೆ ಮುಂದೊಂದು ದಿನ ಕಾನೂನು ಮೂಲಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ವೇಳೆ ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಎಂ ಮಂಡ್ಯ, ಸಂಚಾಲಕರು ಹಾಗೂ ಹಾಸನ ವಲಯ ಉಸ್ತುವಾರಿಗಳಾದ ಗಂಗಾಧರ್ ಬಹುಜನ್, ರಾಜ್ಯ ಉಪಾಧ್ಯಕ್ಷರಾದ ಜಾಕಿರ್ ಹುಸೇನ್, ರಾಜ್ಯ ಸಂಯೋಜಕ ಕೆಟಿ ರಾಧಾಕೃಷ್ಣ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂತಪ್ಪ, ರಾಜ್ಯ ಕಾರ್ಯದರ್ಶಿ ಅತ್ನಿ ಹರೀಶ್, ಶ್ರೀಮತಿ ಸುಧಾ, ಗೋಪಾಲ್, ಜಿಲ್ಲಾಧ್ಯಕ್ಷ ಲಕ್ಷ್ಮಣಕೀರ್ತಿ, ಜಿಲ್ಲಾ ಉಸ್ತುವಾರಿ ಮಲ್ಲಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಿಜಿ ಸೋಮಶೇಖರ್, ಕಚೇರಿ ಕಾರ್ಯದರ್ಶಿ ಕಿರಣ್, ತಾಲೂಕು ಅಧ್ಯಕ್ಷರಾದ ರಾಜು ಕುಂದೂರು, ತಾಲೂಕು ಉಸ್ತುವಾರಿಗಳಾದ ಸಿದ್ದಲಿಂಗಯ್ಯ ಬಹುಜನ್, ಪ್ರಧಾನ ಕಾರ್ಯದರ್ಶಿ ಬಸವರಾಜ್, ಹೊಳೆನರಸೀಪುರ ತಾಲೂಕು ಅಧ್ಯಕ್ಷರಾದ ತಾರೇಶ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಬಂಟಿಂಗ್ಸ್ ಘಟ್ಟಕ್ಕೆ ಅಧಿಕೃತವಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಲೆಟರ್ ಅಲ್ಲಿ ಕೊಟ್ಟು ನೀವೇ ಪರ್ಮಿಷನ್ ಕೊಟ್ಟಿದ್ದೀರಿ. ಹೆಂಗ್ರಿ ಬಿಚ್ಚಾಕ್ತೀರಿ ನೀವು? ಯಾಕೆ ನಿಮ್ಮ ಮೇಲೆ ಕೇಸನ್ನು ದಾಖಲು ಮಾಡಬಾರ್ದು? ನಾವು ಎಲ್ರಿಗೂ ಹಿಂಗೆ ಮಾಡ್ತೀರ? ಎಲ್ರಿಗೂ ಒಂದೇ ಕಾನೂನು ಮಾಡಿ ನೀವು ಏನು ಪುರಸಭೆಯಲ್ಲಿ ನೀವು ಬಹಳ ಭ್ರಷ್ಟಾಚಾರ ರಹಿತವಾಗಿ ಅಧಿಕಾರ ಮಾಡ್ತಾ ಇದ್ರೇನೋ ನೀವು ಕುತ್ಕೊಂಡಲ್ಲಿ? ಪುರಸಭೆ ವಿಚಾರ ನಮಗೆ ಗೊತ್ತಿಲ್ವಾ? ಇಲ್ಲಿ ಏನ್ ಮಾಡ್ತಾ ಇದೀರಿ ಅಂತೇಳಿ ಅಧಿಕಾರಿಗಳು ಯಾವುದೇ ರಾಜಕಾರಣಿಗಳ ಕೈಗೊಂಬೆಯಾಗಿ ನೀವು ಕುಣಿಬಾರದು. ಇದು ಎಚ್ಚರಿಕೆ ಅಂತೆಲ್ಲ ತಿಳ್ಕೊಳ್ಳಿ. ನೀವು ಬಹುಜನ್ ಸಮಾಜ್ ಪಾರ್ಟಿ ಕೊಡ್ತಿರ್ತಕ್ಕಂಥ ಎಚ್ಚರಿಕೆ ಅಂತೆಲ್ಲ ತಿಳ್ಕೊಳ್ಳಿ. ನೀವು ಕಾನೂನಿಗೆ ಅನುಗುಣವಾಗಿ ನೀವು ನಿಮ್ಮ ಅಧಿಕಾರವನ್ನು ಚಲಾಯಿಸಿ. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಈ ನೀಲಿ ಸಾಗರ, ಈ ಮತದಾನೆಯ ಗೀಳಿಗೆ ನೀವೆಲ್ಲರೂ ಧೂಳಿಪಡಾಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಂಬೇಡ್ಕರ್ ಅವರ ರಕ್ತ, ಅಂಬೇಡ್ಕರ್ ವಂಶಸ್ಥರ ರಕ್ತ ನಮ್ಮ ಮೈ ಮೇಲೆ ಹರಿತಾ ಇದ್ರೆ ಇದಕ್ಕೆ ನಾವು ತೀರಿಸ್ಕೊತೀವಿ. ಮುಂದಿನ ದಿನದಲ್ಲಿ ನಿಮಗೆ ವೋಟ್ ಹಾಕಿ ಪಾರ್ಲಿಮೆಂಟ್ಗೆ ಕಳಿಸೋದು ಗೊತ್ತಿದೆ, ನಮಗೆ ನಿಮ್ಮನ್ನು ಸೋಲಿಸಿ ಮನೆಗೆ ಕಳಿಸೋದು ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ನಮ್ಮ ಕೈಯಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ವೋಟಿನ ಅಸ್ತ್ರ ಇದೆ. ಮಾತುಕತೆಗೆಂದು ಕರೆಸಿ ಅಳಿಯನಿಂದ ಮಾವನ ಕೊಲೆ ನಡೆದಿರುವ ಪ್ರಸಂಗ ಬೇಲೂರು ತಾಲೂಕಿನ ಬೆಳ್ಳಾವರದಲ್ಲಿ ನಡೆದಿದೆ. ಅರೇಹಳ್ಳಿ ಹೋಬಳಿ ಬೆಳ್ಳಾವರದಲ್ಲಿ ಮಾತುಕತೆ ನಡೆಸುವ ನೆಪದಲ್ಲಿ ಅಳಿಯನೇ ತನ್ನ ಮಾವನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ನಡೆದಿದೆ. ಈ ಘಟನೆ ಇಡೀ ಗ್ರಾಮದಲ್ಲಿ ಭೀತಿ ಮತ್ತು ಆಘಾತ ಮೂಡಿಸಿದ್ದು, ಆರೋಪಿ ನಾಪತ್ತೆಯಾಗಿದ್ದು ಶೋಧಕ್ಕಾಗಿ ಅರೇಹಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ನಿವಾಸಿ ಅನಿಲ್ ಕೊಲೆಯಾದ ವ್ಯಕ್ತಿಯಾಗಿದ್ದಾರೆ. ಮಗಳು ಅನಿಶಾ ಅವರ ಗಂಡನ ಮನೆಗೆ ಮಾತುಕತೆಗೆಂದು ತೆರಳಿದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಬೆಳ್ಳಾವರ ಗ್ರಾಮದ ಯುವಕ ರಾಜೇಶ್ ಅವರನ್ನ ಅನಿಲ್ ಅವರ ಮಗಳು ಅನಿಶಾ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ವಿವಾಹವಾಗಿದ್ರು. ಈ ವಿವಾಹದ ಹಿನ್ನೆಲೆ ಕುಟುಂಬದೊಳಗೆ ಅಸಮಾಧಾನ ಮತ್ತು ವೈಮನಸ್ಸು ಇತ್ತು ಎನ್ನಲಾಗಿದೆ. ಇದೇ ಕಾರಣದಿಂದ ಅನಿಶಾ ತನ್ನ ತಂದೆ ಅನಿಲ್ ಅವರನ್ನ ಮಾತುಕತೆಗೆಂದು ಕರೆಸಿಕೊಂಡಿದ್ದಾಳೆ. ಈ ವೇಳೆ ಗಂಡನಾದ ರಾಜೇಶ್ ಅನಿಲ್ ಅವರನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಅನಿಲ್ ಅವರನ್ನ ತಕ್ಷಣವೇ ಹಾಸನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯ ಪತ್ತೆ ಹಾಗೂ ಘಟನೆಯ ಸಂಪೂರ್ಣ ಹಿನ್ನೆಲೆ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು, ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. HCN ನ್ಯೂಸ್, ಬೇಲೂರು. ಫೋನ್ ಮಾಡಿ ಕರೆದ್ರು ಅವರು. ಯಾರು ಕರೆದಿದ್ದು? ಅವರು ಆಪೋಸಿಟ್ ಮೆಸೇಜ್ ಮಾಡ್ತು, ಇಲ್ಲೇ ಬರ್ತಾ ಇದ್ದೀನಿ ಅಂತ. ಅವರು ಆ ಕಡೆಯಿಂದ ಮೆಸೇಜ್ ಮಾಡಿದ್ದಾರೆ, ಅದು ಇದೆ ನಮ್ಮ ಹತ್ರ. ಬಾ, ನಾನು ಮನೇಲೇ ಇದ್ದೀನಿ, ಬಾ ಅಂತಲೂ ಹೇಳಿದ್ದಾರೆ. ಯಾರು ಮಗಳು ಕರ್ಸ್ಕೊಂಡಿದ್ದ? ಮಗಳು ಅಲ್ಲ, ಅವನ ಅಳಿಯ ಕರ್ಸ್ಕೊಂಡಿದ್ದು. ಬಾ ನಾನು ಮನೇಲೇ ಇದ್ದೀನಿ ಬಾ ಅಂತ ಅಂದಿದ್ದಾರೆ. ಹೋದ ತಕ್ಷಣ ಹಿಂಗೆ ಮಾಡಿದ್ದಾರೆ ಸರ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಮಕ್ಕಳಿಗೆ ಕೃಷಿ ಮತ್ತು ರೈತರಿಗೆ ಸಂಬಂಧಿಸಿದ ವಿಷಯಗಳನ್ನು ಶಾಲಾ ಶಿಕ್ಷಣದಲ್ಲಿ ಅಳವಡಿಸಿ ಶಾಲಾ ಹಂತದಲ್ಲಿಯೇ ಅವರಿಗೆ ಕೃಷಿ ಕ್ರಾಂತಿಯ ಅರಿವು ಮೂಡಿಸುವ ಅಗತ್ಯ ಇದೆ ಎಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ರೈತ ಡಾ ಎಂಸಿ ರಂಗಸ್ವಾಮಿ ಅಭಿಪ್ರಾಯಪಟ್ಟರು. ಹಾಸನ ನಗರದ ವಿಜಯ ಶಾಲೆಯಲ್ಲಿ ನಡೆದ ವಿಜಯ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಾ ಶಾಲೆಯಲ್ಲಿ ತಿಳಿಸುವ ಪುಸ್ತಕ ಜ್ಞಾನದ ಜೊತೆಗೆ ಪೋಷಕರು ಸಹ ಮಕ್ಕಳಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಬರುವಂತೆ ತಿಳಿಸಬೇಕು. ಮಕ್ಕಳಲ್ಲಿ ಕೃಷಿಗೆ ಸಂಬಂಧಿಸಿದ ಅರಿವು ಮೂಡಿಸಲು ಸರ್ಕಾರ ಕೃಷಿ ವಿಷಯವನ್ನ ಪಠ್ಯಕ್ರಮದಲ್ಲಿ ಸೇರಿಸಬೇಕು. ಚಿಕ್ಕಂದಿನಿಂದಲೇ ಮೊಬೈಲ್ ಮತ್ತು ಕಂಪ್ಯೂಟರ್ ಬದಲಾಗಿ ಕೃಷಿ ಜೊತೆಗೆ ಸ್ವ ಉದ್ಯೋಗವನ್ನ ನಿರ್ಮಿಸಿಕೊಳ್ಳುವಂತಹ ವಾತಾವರಣ ಸೃಷ್ಟಿಯಾಗಬೇಕು. ರೈತರೆಲ್ಲರೂ ಒಗ್ಗಟ್ಟಿನಿಂದ ಸಮಗ್ರ ಕೃಷಿಯ ಜೊತೆಗೆ ಕೃಷಿ ಉದ್ಯಮದ ಮಾಲೀಕರಾದರೆ ರೈತ ಕುಟುಂಬಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು. ಎಲ್ಲಾ ವಿದ್ಯಾರ್ಥಿಗಳು ವೈದ್ಯ, ಎಂಜಿನಿಯರ್ಗಳಾಗಲು ಆಸಕ್ತಿ ತೋರುವಂತೆ ರೈತರಾಗಲು ಒಲವು ತೋರಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ವಿದ್ಯಾರ್ಹತೆ ಅವಶ್ಯಕತೆ, ಉನ್ನತ ತಂತ್ರಜ್ಞಾನ ಅಳವಡಿಸಿಕೊಂಡು ಪ್ರಗತಿಪರ ರೈತನಾಗಲು ಸಾಧ್ಯವಿದೆ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಪಠ್ಯ, ಪಠ್ಯೇತರ ಚಟುವಟಿಕೆಗಳು, ಶಿಸ್ತು, ಸಂಸ್ಕಾರ ಹೀಗೆ ಸರ್ವತೋಮುಖ ಶಿಕ್ಷಣ ನೀಡುತ್ತಿರುವ ವಿಜಯ ಶಾಲೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಮಾಧ್ಯಮಗಳ ಕೃಷಿಯನ್ನ ಒಂದು ಉದ್ದಿಮೆಯಾಗಿ ತೋರಿಸುವುದರ ಮೂಲಕ ಹೆಚ್ಚಿನ ಯುವ ಜನರು ಈ ಕ್ಷೇತ್ರದಲ್ಲಿ ತೊಡಗುವಂತೆ ಪ್ರೇರೇಪಿಸಲು ತೊಡಗುವಂತೆ ತಿಳಿಸಿದರು. ಕೃಷಿ ಜಮೀನಿನಲ್ಲಿ ಒಂದೇ ತರಹದ ಬೆಳೆ ಬೆಳೆಯದೆ ಅನೇಕ ರೀತಿಯ ಮರಗಳು, ಹಣ್ಣಿನ ಗಿಡಗಳು, ಅಡಿಕೆ, ತೆಂಗು, ಬಾಳೆ ಹೀಗೆ ಹಲವಾರು ರೀತಿಯ ಬೆಳೆ ಬೆಳೆದು ಪರಿಸರ ಸಂರಕ್ಷಣೆಯ ಮೂಲಕ ಹಣ ಸಂಪಾದನೆ ಮಾಡಬಹುದೆಂದು ತಿಳಿಸಿದರು. ಹೈನುಗಾರಿಕೆಯಲ್ಲಿ ತಾವು ಅಭಿವೃದ್ಧಿ ಹೊಂದಿದ ಯಶೋಗಾಥೆಯನ್ನ ಹಂಚಿಕೊಂಡು ನೆರೆದಿದ್ದವರಿಗೆ ಪ್ರೇರಣೆಯಾದರು. ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ರೈತ ಮಹಿಳೆ ಹೇಮಾ ಅನಂತ್ ಮಾತನಾಡುತ್ತಾ, ಕೃಷಿ ಭೂಮಿ ಉಳಿಸುವ ಕಾರ್ಯವಾಗಬೇಕು, ರಾಸಾಯನಿಕ ಗೊಬ್ಬರವನ್ನ ದೂರವಿಟ್ಟು ಸಾವಯವ ಕೃಷಿಗೆ ಒತ್ತು ನೀಡಬೇಕು ಎಂದರು. ಶಾಲಾ ಸಂಸ್ಥಾಪಕ ನಿರ್ದೇಶಕಿ ತಾರಾ ಎಸ್ ಸ್ವಾಮಿ ಮಾತನಾಡುತ್ತಾ, ನಮ್ಮ ಶಾಲೆಯಲ್ಲಿ ಸುಗ್ಗಿ ಹಬ್ಬ ಸಂಕ್ರಾಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ವಿಜಯ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಕೃಷಿ ದಾರ್ಶನಿಕರು ನೀಡಿದ ವಿಷಯಗಳನ್ನು ತಿಳಿದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಾಲೆಯ ರೈತ ಪೋಷಕ ಬಸವರಾಜ್ ಮಾತನಾಡುತ್ತಾ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜೈ ಜವಾನ್ ಜೈ ಕಿಸಾನ್ ವಾಕ್ಯದಂತೆ ಸೈನಿಕರು ದೇಶದ ಭದ್ರತೆಗಾಗಿ ಗಡಿಯಲ್ಲಿ ಕೆಲಸ ಮಾಡಿದರೆ ರೈತರು ದೇಶದ ಅಭಿವೃದ್ಧಿಗಾಗಿ ಸದಾ ಭೂತಾಯಿಯ ಮಡಿಲಲ್ಲಿ ದುಡಿಯುತ್ತಿರುತ್ತಾರೆ. ಶೂನ್ಯ ಪದ್ಧತಿಯಲ್ಲಿ ತಾವು ಅಭಿವೃದ್ಧಿಪಡಿಸಿದ ಕೃಷಿ ತಂತ್ರಜ್ಞಾನದ ಅನುಭವಗಳನ್ನು ಹಂಚಿಕೊಂಡರು. 3ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಸುಮಾರು 40ಕ್ಕೂ ಹೆಚ್ಚಿನ ರೈತ ಪೋಷಕರು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿದ್ದರು. ಸಂಪೂರ್ಣ ಕಾರ್ಯಕ್ರಮವನ್ನು 3ನೇ ತರಗತಿ ವಿದ್ಯಾರ್ಥಿಗಳು ಗ್ರಾಮೀಣ ಸೊಗಡಿನ ಹಿನ್ನೆಲೆಯಲ್ಲಿ ವೈವಿಧ್ಯಮಯವಾಗಿ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಕೆ ಹೇಮಾ ಅನಂತ್ ಪೋಷಕರಿಗೆ ತಾವೇ ಬೆಳೆದ ಲಕ್ಷ್ಮಣ ಫಲ ಸಸಿಗಳನ್ನು ವಿತರಿಸಿದ್ರು. ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಶ್ರೀಯುತ ವೈಎನ್ ಸುಬ್ಬಸ್ವಾಮಿ, ಪ್ರಾಂಶುಪಾಲ ನಂದೀಶ್ ಕೆಎಸ್, ಶಾಲಾ ಸಿಬ್ಬಂದಿ ವರ್ಗ ಮತ್ತು ಪೋಷಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಶಿಸ್ತನ್ನ ಮತ್ತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿ ಇಡೀ ರಾಜ್ಯದಲ್ಲೇ ಇವತ್ತು ಕಳೆದ ವರ್ಷ SSLCನಲ್ಲಿ ಫಸ್ಟ್ ರ್ಯಾಂಕ್ ಬಂದಂತ ಶಾಲೆ ಇದೊಂದು ಹೆಮ್ಮೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರ್ಯಾಂಕು ಬಂದದ್ದು ಒಂದೇ ಅಲ್ಲ, ಮಕ್ಕಳಲ್ಲಿ ಆ ಶಿಸ್ತನ್ನ ನನಗೆ ಗೊತ್ತಾಗ್ತಾ ಇದೆ. ಆಚರಿಸಿದ್ವಿ. ಆ ದಿನದ ಒಂದು ವಿಶೇಷ ಏನಂತಂದ್ರೆ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳು ಅವರೇ ಬೆಲ್ಲ ಮತ್ತೆ ಕೊಬ್ಬರಿನ ಕಟ್ ಮಾಡಿದ್ರು, ಮತ್ತೆ ಎಳ್ಳಿಗೆ ಬೇಕಾದಂತ ಎಲ್ಲ ಪದಾರ್ಥಗಳನ್ನು ನಮ್ಮ ಶಾಲೆ ವಿದ್ಯಾರ್ಥಿಗಳು ತಯಾರಿಸಿದ್ರು. ಆ ವರ್ಷದಲ್ಲಿ ನಾವು ಸುಮಾರು 1/4 ಕ್ವಿಂಟಾಲ್ ಅಂದ್ರೆ 125 kgಯಷ್ಟು ಎಳ್ಳನ್ನ ಶಾಲೆಯಲ್ಲಿ ತಯಾರು ಮಾಡಿ ಅದನ್ನ ಎಲ್ರಿಗೂ ಸಹ ವಿತರಿಸಿದ್ವಿ. ಆ ನಂತರ ಇವತ್ತು ಒಂದು ವಿಶೇಷವಾಗಿ ಅರ್ಥಪೂರ್ಣವಾಗಿ ನಾವು ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಇವತ್ತು ಒಂದು ವಿಶೇಷ ದಿನ. ಹುಟ್ಟಿ ಬೆಳೆದಿದ್ದು ಎಲ್ಲ ತಮಿಳ್ನಾಡಲ್ಲಿ ಕೃಷಿ ಕುಟುಂಬನೇ, ತಾತನ ಕಾಲದಿಂದ ಕೃಷಿ ಕುಟುಂಬನೇ, ಕೃಷಿನೇ ಮಾಡ್ತಾ ಬಂದಿದ್ದ ತಾತ ಮುತ್ತಾತ ಎಲ್ಲ. ಮತ್ತೆ ಅಲ್ಲಿ ನಮ್ಮಲ್ಲಿ ಎಲ್ಲರೂ ಎಜುಕೇಶನ್, ನಾನು ಓದಿ ಮುಂದೆ ಡಾಕ್ಟರ್ ಆಗಬೇಕು ಅಂತಾನೆ ಭಾರಿ ಆಸೆ ಇಟ್ಕೊಂಡಿದ್ದೆ. ಮತ್ತೆ ಒಂದು 18 years ಅಲ್ಲೇ ಮದುವೆ ಆಯಿತು. ಮದುವೆ ಆದಮೇಲೆ ಮತ್ತೆ ನಂದು PUC ಮುಗಿಸ್ಕೊಂಡೆ. ಸಂಕ್ರಾಂತಿ ಹಬ್ಬ ಸುಗ್ಗಿಯ ಸಂಭ್ರಮ ಎಂದು ಖ್ಯಾತಿ ಪಡೆದಿದೆ. ನಾಡಿನ ವಿವಿಧೆಡೆ ವೈವಿಧ್ಯಮಯ ರೀತಿಯಲ್ಲಿ ಆಚರಿಸುವ ಸಂಪ್ರದಾಯವಿದ್ದು, ಪ್ರವಾಸಿ ತಾಣ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ನಡೆಯುವ ಸಂಕ್ರಾಂತಿ ದಿನ ವಿಶೇಷ ಪೂಜೆ ನಡೆಸಿ ಬಳಿಕ ಇಲ್ಲಿ ಪೌರಾಣಿಕ ವಾಡಿಕೆಯಂತೆ ಬಿಳಿ ಮೊಲಕ್ಕೆ ಚಿನ್ನದ ಉಂಗುರವನ್ನ ಕಿವಿಗೆ ಹಾಕಿ ಕಾಡಿಗೆ ಬಿಡುವ ಇಲ್ಲಿನ ಸಂಪ್ರದಾಯ ವಿಶೇಷವಾಗಿದೆ.
ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಾಲಯದಿಂದ ಉತ್ಸವವು 2 ಕಿಲೋಮೀಟರ್ ದೂರದ ನೆಹರು ನಗರಕ್ಕೆ ಮಂಗಳವಾದ್ಯದೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ಹಳೆಬೀಡು ರಸ್ತೆಯಲ್ಲಿ ಹಾಕಲಾಗಿದ್ದ ವಿಶೇಷ ಪೂಜಾ ಚಪ್ಪರದ ಅಡಿ ಕುಳ್ಳಿರಿಸಿ ವಿಶೇಷ ಪೂಜೆ ನಡೆಸಲಾಯಿತು. ಈ ವೇಳೆ ದೇವಾಲಯದಲ್ಲಿ ವಿಶೇಷ ಆಚರಣೆ ಹಾಗೂ ಸಂಪ್ರದಾಯದಂತೆ ಕಾಡು ಮೊಲ ತಂದು ಅದನ್ನು ದೇವರ ಮೊಲವೆಂದು ಪರಿಗಣಿಸಿ ಪೂಜೆ ನೆರವೇರಿಸಿ ಅದರ ಮೂಗಿಗೆ ಚಿನ್ನದ ಮುರ ಹಾಕಿ ದೇವರಿಗೆ ಸ್ಪರ್ಶಿಸಿ ಪೂಜೆ ಸಲ್ಲಿಸಲಾಯಿತು. ವಿಜಯನಗರ ಅರಸರ ಕಾಲದಲ್ಲಿ ಉತ್ತರಾಯಣ ಆರಂಭದಲ್ಲಿ ಈ ಉತ್ಸವ ಆರಂಭಗೊಂಡಿದ್ದು ಇಂದಿಗೂ ಆಚರಣೆಯಲ್ಲಿದೆ. ಇದಕ್ಕೆ ಪ್ರತೀತಿಯೂ ಇದೆ. ಚೆನ್ನಕೇಶವ ದೇವರು ಅಶ್ವಾರೋಹಿಯಾಗಿ ಬೇಟೆಗಾಗಿ ಕಾಡಿಗೆ ತೆರಳುತ್ತಾರೆ. ಈ ಸಂದರ್ಭ ಚೆನ್ನಕೇಶವ ದೇವರ ಪತ್ನಿ ಲಕ್ಷ್ಮಿ ತವರು ಮನೆಗೆ ಹೊರಡಲು ಸಿದ್ದವಾದಾಗ ತವರಿಗೆ ಹೋಗೋದು ಬೇಡವೆಂದ ಚೆನ್ನಕೇಶವನ ಮಾತಿಗೆ ಗೌರವ ಸಿಗುವುದಿಲ್ಲ. ಇದರಿಂದ ಕೋಪಗೊಂಡ ಚೆನ್ನಕೇಶವನು ಕುದುರೆ ಏರಿ ಬೇಟೆಗೆ ಹೊರಡುತ್ತಾನೆ. ಕೋಪಗೊಂಡ ವಿಷಯ ಪತ್ನಿ ಲಕ್ಷ್ಮಿಗೆ ತಿಳಿದು ಪತಿಯನ್ನ ವಾಪಸ್ ಕರೆಸಿಕೊಳ್ಳಲು ಬೇಟೆಗೆ ಹೋಗುತ್ತಿದ್ದ ಮಾರ್ಗಕ್ಕೆ ಅಡ್ಡಲಾಗಿ ಮೊಲವನ್ನ ಬಿಡಿಸುತ್ತಾಳೆ. ಮೊಲ ಅಡ್ಡಲಾಗಿ ಬಿದ್ದಿದ್ದನ್ನ ಕಂಡು ಇದು ಬೇಟೆಗೆ ಅಪಶಕುನ ಎಂದು ಭಾವಿಸಿದ ಚೆನ್ನಕೇಶವ ದೇವರು ವಾಪಸ್ ಬರುತ್ತಾರೆ. ಇದನ್ನ ದೇಗುಲದಲ್ಲಿರುವ ದಾಖಲೆಯು ಪುಷ್ಟೀಕರಿಸುತ್ತದೆ. ಇದಕ್ಕೆ ಪೂರಕವಾಗಿ ಉತ್ಸವವನ್ನ ಮಾರ್ಗ ಮಧ್ಯೆಯೇ ಮೊಟಕುಗೊಳಿಸಿ ವಾಪಸ್ ಕರೆತರಲಾಗುತ್ತದೆ. ಮೊಲ ಬಿಡುವ ಪದ್ಧತಿ ಆಚರಣೆಯಂತೆ ಸಮೀಪದ ದೊಡ್ಡಬ್ಯಾಡಿಗೆರೆ ಪರ್ವತಯ್ಯ ಕುಟುಂಬ ವರ್ಗದವರು ಮೊಲವನ್ನ ಹಿಡಿದು ತರುವ ಸಂಪ್ರದಾಯವಿದೆ. ಪೂಜಾ ಕಾರ್ಯವನ್ನ ಮುಖ್ಯ ಅರ್ಚಕ ಶ್ರೀನಿವಾಸ್ ಭಟ್, ನರಸಿಂಹಸ್ವಾಮಿ ಭಟ್ ಇತರರು ನಡೆಸಿದರು. ಈ ಸಂದರ್ಭದಲ್ಲಿ ದೇಗುಲ ಇಒ ಯೋಗೇಶ್ ಮತ್ತು ಪುರಸಭಾ ಸದಸ್ಯ ಶ್ರೀನಿವಾಸ್ ಮತ್ತು ಅಡ್ಡಗಾರರು ಹಾಗೂ ಭಕ್ತರು, ಸಂಪ್ರದಾಯದಂತೆ ಮೊಲ ತರುವ ದೊಡ್ಡಬ್ಯಾಡಿಗೆರೆ ಗ್ರಾಮಸ್ಥರು ಹಾಗೂ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬ್ರಹ್ಮಾಂಡಕ್ಕೆ ಶ್ರೀ ಕೇಶವರ ಧನುರ್ಮಾಸದ 30 ದಿನ ಪೂಜೆ ಆದ ಮೇಲೆ ಇವತ್ತು ಮೊಲದ ಬೇಟೆ ಅಂತ ಕೇಶವರು ಅಶ್ವಾರೂಢರಾಗಿ ಈ ಕೂಡು ರಸ್ತೆಯಲ್ಲಿ ಬರುವ ಪದ್ಧತಿ ಇದೆ. ಇದರಲ್ಲಿ ಏನು ವಿಶೇಷ ಅಂದರೆ ಅಮ್ಮನವರು ತವರು ಮನೆಗೆ ಹೋಗಿರ್ತಾರೆ. ಅವರು ಸಿಟ್ ಮಾಡಿಕೊಂಡು ಕೇಶವರು ಹೊರಡ್ಬೇಕಾರೆ ಅವರು ಧ್ವಜ ಮೊಲ ಬಿಟ್ಟುಬಿಟ್ಟು ಅಕ್ಷಕನಾದಂಗೆ ಅಂತ ವಾಪಸ್ ಬರಬೇಕು ಅನ್ನೋ ರೀತಿಗೋಸ್ಕರ ಈ ಮೊಲ ಬಿಡೋ ಪದ್ಧತಿ ಮಧ್ಯದಿಂದ ಬಂದಿರೋದು. ಇಲ್ಲಿ ಮೊಲಕ್ಕೆ ದೇವರು ಸಮರ್ಪಣೆ ಮಾಡಿ ಅವರಿಗೆ ಚಿನ್ನದ ಮೊಲ ದೇವರು ಸಮರ್ಪಣೆ ಆಗಿರೋದನ್ನು ಚಿನ್ನದೊಂದು ತಗಡದೊಂದು ಇರೋ ದೇವರು ಬಂದಿರೋದನ್ನು ಸಮರ್ಪಣೆ ಮಾಡಿ ಅದು ಚುಚ್ಚಿ ದೇವರು ಸಮರ್ಪಣೆ ಮಾಡಿ ಅವ್ರು ಕೊಡೋದು. ಇಂದಿನ ದಿನಗಳಲ್ಲಿ ಮಕ್ಕಳು ಯೂಟ್ಯೂಬ್ನಲ್ಲಿ ಪ್ರಸಾರವಾಗುವ ಆನ್ಲೈನ್ ಪಬ್ಜಿ, ಫ್ರೀ ಫೈರ್, ಕಾರ್ಟೂನ್ ಶೋಗಳು ಹಾಗೂ ಶಾರ್ಟ್ ಫಿಲ್ಮ್ಗಳತ್ತ ಹೆಚ್ಚು ಆಕರ್ಷಿತರಾಗುತ್ತಿರುವ ಸಂದರ್ಭ ನಗರದ 7ನೇ ತರಗತಿಯ ಬಾಲಕ ಒಬ್ಬ ಇವೆಲ್ಲವನ್ನ ಬದಿಗಿಟ್ಟು ವಿಶಿಷ್ಟ ಸಾಧನೆ ಮಾಡುವ ಮೂಲಕ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದು ಎಲ್ಲರ ಗಮನ ಸೆಳೆದಿದ್ದಾನೆ. ಹಾಸನ ನಗರದ ಪೊದಾರ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸಿಎ ಪರಿಣಿತ್ ಗೌಡ ಎಂಬ ಬಾಲಕ ಕ್ಯೂಬ್ ಆಟದಲ್ಲಿ ಅಪೂರ್ವ ಸಾಧನೆ ಮಾಡುವ ಮೂಲಕ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾಗಿದ್ದು ಏಷ್ಯಾದ ವಿವಿಧ ದೇಶಗಳ 47 ಸ್ಪರ್ಧಿಗಳ ಪೈಕಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾನೆ. ಈ ಕುರಿತು ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿಎ ಪರಿಣಿತ್ ಗೌಡ, ನನಗೆ 3 ವರ್ಷಗಳ ಹಿಂದೆ ಜನ್ಮದಿನದ ಉಡುಗೊರೆಯಾಗಿ ಮೊದಲ ಬಾರಿಗೆ 33 ಕ್ಯೂಬ್ ದೊರೆಯಿತು. ಅದನ್ನ ಹಿಡಿದು ಆಟ ಕಲಿಯಲು ಪ್ರಾರಂಭಿಸಿದೆ. ಏನಾದರೂ ವಿಭಿನ್ನ ಸಾಧನೆ ಮಾಡಬೇಕೆಂಬ ಆಸೆ ನನಗಿತ್ತು. ಯೂಟ್ಯೂಬ್ನಲ್ಲಿ ಕ್ಯೂಬ್ ಆಟದ ಬಗ್ಗೆ ವೀಕ್ಷಣೆ ಮಾಡಿ ಹಂತ ಹಂತವಾಗಿ ಕಲಿತೆ. ಈ ಸಾಧನೆಯಲ್ಲಿ ನನ್ನ ತಂದೆ ತಾಯಿ ಸಂಪೂರ್ಣ ಸಹಕಾರ ನೀಡಿದರು ಎಂದು ತಿಳಿಸಿದರು. ನಂತರ ಕ್ಯೂಬ್ ಆಟವನ್ನು ಸಂಪೂರ್ಣವಾಗಿ ಅರಿತುಕೊಂಡ ಮೇಲೆ ಕಣ್ಣು ಮುಚ್ಚಿಕೊಂಡೆ ಅದನ್ನ 1 ನಿಮಿಷದಲ್ಲೇ ಪೂರೈಸುವ ಅಭ್ಯಾಸ ಮಾಡಿಕೊಂಡೆ. ಅಮ್ಮ ವಿಭಿನ್ನ ರೀತಿಯ ಕ್ಯೂಬ್ಗಳನ್ನು ತೆಗೆದುಕೊಂಡು ಕೊಡಲು ಪ್ರಾರಂಭಿಸಿದ್ರು. ಒಟ್ಟು 8 ವಿಧದ ಕ್ಯೂಬ್ಗಳನ್ನು ಕಣ್ಣು ಮುಚ್ಚಿಕೊಂಡೇ 1 ನಿಮಿಷದಲ್ಲಿ ನಿರ್ವಹಿಸುವ ಮಟ್ಟಕ್ಕೆ ತಲುಪಿದ್ದೇನೆ. ಮೊದಲು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಾಗಿತ್ತು. ಬಳಿಕ ಅಲ್ಲಿನವರು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಪ್ರಯತ್ನಿಸಲು ಸಲಹೆ ನೀಡಿದ್ರು. ಅದರಂತೆ ಈಗ ಈ ಸಾಧನೆ ಸಾಧ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ವೇಳೆ ಸಿಎ ಪರಿಣಿತ್ ಗೌಡ ತಾಯಿ ರಂಜಿತಾ ಮಾತನಾಡಿ, ನನ್ನ ಮಗ ಯೂಟ್ಯೂಬ್ನಲ್ಲಿ ಗೇಮ್ಸ್ ಅಥವಾ ಕಾರ್ಟೂನ್ಗಳನ್ನು ನೋಡುವ ಬದಲು ಕ್ಯೂಬ್ ಆಟವನ್ನು ವೀಕ್ಷಿಸಿ ಕಲಿಯುತ್ತಿದ್ದ. ಮೊದಲಿಗೆ 1 ನಿಮಿಷದಲ್ಲಿ ಕ್ಯೂಬ್ ಪೂರೈಸುತ್ತಿದ್ದ. ಈ ಆಟದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಬಯಕೆ ಅವನಲ್ಲಿತ್ತು. ಕಣ್ಣು ಮುಚ್ಚಿಕೊಂಡು ಕ್ಯೂಬ್ ಪೂರೈಸುವ ಅಭ್ಯಾಸವೇ ಅವನನ್ನ ಈ ಮಟ್ಟಕ್ಕೆ ತಂದಿದೆ ಎಂದರು. ಈ ಉದ್ದೇಶದಲ್ಲಿ ಅವನಿಗೊಂದು ಮೊಬೈಲ್ ಪ್ರತ್ಯೇಕವಾಗಿ ಕೊಡಿಸಲಾಗಿದೆ. 7ನೇ ತರಗತಿಯಲ್ಲಿ ಓದುತ್ತಿರುವ ನನ್ನ ಮಗ ವಿದ್ಯಾಭ್ಯಾಸದಲ್ಲಿಯೂ ಹಿಂದೆ ಇಲ್ಲ. ಚೆನ್ನಾಗಿ ಓದುತ್ತಾನೆ. ಚೆಸ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆಗಬೇಕೆಂಬುದು ನಮ್ಮ ಕನಸಾಗಿತ್ತು. ಆದರೆ ಈಗ ಕ್ಯೂಬ್ ಆಟದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಎನ್ನುವ ಮಟ್ಟದ ಸಾಧನೆ ಮಾಡಿರುವುದು ನಮಗೆ ಅಪಾರ ಸಂತೋಷ ತಂದಿದೆ ಎಂದು ಮಗನ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪರಿಣಿತ್ನ ಈ ಸಾಧನೆ ಹಾಸನ ಜಿಲ್ಲೆಯಷ್ಟೇ ಅಲ್ಲದೆ ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದು, ಮೊಬೈಲ್ ಗೇಮ್ಸ್ ಮತ್ತು ಸಮಯ ವ್ಯರ್ಥ ಮಾಡುವ ಚಟಗಳಿಂದ ದೂರ ಉಳಿದು ಸಾಧನೆಯ ಹಾದಿ ಹಿಡಿಯಬಹುದೆಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. HCN ನ್ಯೂಸ್, ಹಾಸನ್. ನನ್ನ ಹೆಸರು ಪರಿಣಿತ್. ನಾನು ಪೋದಾರ್ ಸ್ಕೂಲಲ್ಲಿ ಓದ್ತೀನಿ, 7th ಕ್ಲಾಸಲ್ಲಿ. ನನ್ನ ಹೆಸರು ರಂಜಿತಾ, ಸತ್ಯಮಂಗಲದಲ್ಲಿ. ನಾನು ಈಗ ಕ್ಯೂಬಲ್ಲಿ ಅಚೀವ್ಮೆಂಟ್ ಮಾಡಿರೋದು ಏಷ್ಯನ್ ಬುಕ್ ಆಫ್ ರೆಕಾರ್ಡಲ್ಲಿ. ಟೋಟಲ್ ಏಷ್ಯಾದಲ್ಲಿ ಯಾವ್ದು ಕಂಟ್ರಿ ಇದೆ ಅದರಲ್ಲಿ ಟೋಟಲ್ 47 lakh ಪೀಪಲಲ್ಲಿ ನಾನು ಫಸ್ಟಲ್ಲಿದ್ದೀನಿ ಕ್ಯೂಬ್ಸಲ್ಲಿ.
ನನಗೆ 3 ಇಯರ್ಸ್ ಬ್ಯಾಕ್ ಬರ್ತ್ಡೇ ಗಿಫ್ಟಾಗಿ ಫಸ್ಟ್ ಕ್ಯೂಬ್ ಕೊಟ್ಟಿದ್ದರು, 3x3 ಕ್ಯೂಬ್ ಅಂತ. ಅದರಲ್ಲಿ ನಾನು ಸ್ಟಾರ್ಟ್ ಮಾಡಿಕೊಂಡೆ ಕಲಿಯೋದು. ನನಗೆ ಏನಾರು ಅಚೀವ್ಮೆಂಟ್ ಮಾಡಬೇಕಂತ ಆಸೆ ಇತ್ತು. ನಾನು ಅವಾಗ ಅದರಲ್ಲಿ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ದೆ. ನನಗೆ ಅಪ್ಪ ಅಮ್ಮ ಎಲ್ಲ ಇದು ಮಾಡೋರು, ಅಂದರೆ ರಿಸ್ಟ್ರಿಕ್ಟ್ ಮಾಡ್ತಿರಲಿಲ್ಲ. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ಕೊ ಕಲಿತಿದ್ದೆ. ಅದು ಫಸ್ಟು ಕ್ಲಿಯರಾಗಿ ಕಲ್ತ್ಕೊಂಡಾಗ ನಾನು ಕಣ್ಣು ಮುಚ್ಕೊ ಸಾಲ್ವ್ ಮಾಡೋದು ಕಲಿತಿದ್ದೆ. ಇದೊಂದು ಥರದ ಕ್ಯೂಬ್ ಸಾಲ್ವ್ ಮಾಡಿದ್ದೀನಿ. ಇದ್ರ ಹೆಸರು 3x3 ಅಂತ, ಮತ್ತು ಇದ್ರ ಹೆಸರು 2x2 ಅಂತ. ಇದು 3x3 ಅಂತಾರೆ, ಆದರೆ ಇದು ಸಾಲ್ವ್ ಮಾಡ್ಬೇಕಾದ್ರೆ ಶೇಪ್ಸ್ ಚೇಂಜ್ ಆಗುತ್ತೆ. ಮಿರರ್ ಕ್ಯೂಬ್ ಅಂತ ಇದ್ರ ಹೆಸರು. ಮತ್ತು ಇದ್ರ ಹೆಸರು ವಿಂಡ್ ಮಿಲ್ ಕ್ಯೂಬ್ ಅಂತ. ಮತ್ತು ಇದ್ರ ಹೆಸರು ಪಿರಮಿಡ್ಸ್ ಅಂತ, ಪಿರಮಿಡ್ ಶೇಪಲ್ಲಿರುತ್ತೆ. ಮತ್ತು ಇದ್ರ ಹೆಸರು ಟ್ವಿಸ್ಟೆಡ್ ಕ್ಯೂಬ್ ಅಂತ. ಅಂದರೆ ಸಾಲ್ವ್ ಮಾಡ್ಬೇಕಾದ್ರೆ ಟ್ವಿಸ್ಟ್ ಎಲ್ಲ ಆಗಿರುತ್ತೆ, ಕನ್ಫ್ಯೂಸ್ ಥರ ಮಾಡೋಕ್ಕೆ. ಮತ್ತು ಇದ್ರ ಹೆಸರು ಮೈನ್ ಪೆರೋಸ್ ಅಂತ. ಇದು ಶೇಪ್ ಚೇಂಜ್ ಆಗುತ್ತೆ, ನಾರ್ಮಲ್ ಥರ ಶೇಪ್ಸ್ ಎಲ್ಲ ಚೇಂಜ್ ಆಗುತ್ತೆ ಸಾಲ್ವ್ ಮಾಡ್ಬೇಕಾದ್ರೆ. ಮತ್ತು ಇದು ಅದೇ 3x3 2 ಸಾಲ್ವ್ ಮಾಡಿದ್ದೀನಲ್ಲ, ಇದು ಇವೆರಡು ಸೇಮ್. ಇದನ್ನೇ 2 ಸಾಲ್ವ್ ಮಾಡಿದ್ದೀನಿ ಡಿಫ್ರೆಂಟ್ ಸ್ಕ್ರಾಂಬಲಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಪ್ರತಿಯೊಬ್ಬ ವಾಹನ ಸವಾರನಿಗೂ ತಿಳಿದಿರಬೇಕೆಂದು ಹಾಸನದ ರಸ್ತೆ ಸಾರಿಗೆ ಅಧಿಕಾರಿ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ನಾಗಸಮುದ್ರ ರಸ್ತೆಯಲ್ಲಿರುವ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ನಡೆದ 37ನೇ ಅಂತಾರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ರಸ್ತೆ ಸುರಕ್ಷತೆ ಬಗ್ಗೆ ಪ್ರತಿಯೊಬ್ಬ ವಾಹನ ಸವಾರರಿಗೂ ಇದರ ಬಗ್ಗೆ ತಿಳಿದಿರಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಬಹಳಷ್ಟು ಅಪಘಾತಗಳು ಮತ್ತು ತೊಂದರೆಗಳು ಉಂಟಾಗುತ್ತವೆ. ಈ ತೊಂದರೆಗಳಿಗೆ ವಾಹನದ ಸವಾರನೇ ನೇರ ಹೊಣೆಗಾರನಾಗುತ್ತಾನೆ. ಪ್ರತಿಯೊಬ್ಬ ವಾಹನ ಸವಾರನು ರಸ್ತೆ ಸುರಕ್ಷತೆ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವುದು ಉತ್ತಮವಾಗಿದೆ ಎಂದರು. ಸರ್ಕಾರದ ವತಿಯಿಂದ ಯಾವುದೇ ಕಾನೂನು ಮಾಡಿದ್ರೂ ಕೂಡ ಅದು ಸಾರ್ವಜನಿಕರ ಹಿತಕ್ಕಾಗಿ ಮಾಡುವ ಕಾನೂನಾಗಿದೆ. ಆ ಕಾನೂನನ್ನ ಪ್ರತಿಯೊಬ್ಬ ಸಾರ್ವಜನಿಕ ಕೂಡ ಪಾಲನೆ ಮಾಡಬೇಕು. ಸರ್ಕಾರ ಮಾಡಿದ ಕಾನೂನನ್ನ ಪ್ರತಿಯೊಬ್ಬ ಸಾರ್ವಜನಿಕ ಕೂಡ ಪಾಲಿಸಬೇಕು. ಅದನ್ನ ಪಾಲನೆ ಮಾಡುತ್ತಿದ್ದಾರೋ ಇಲ್ಲವೋ ಎಂದು ನೋಡಿಕೊಳ್ಳಲು ಸರ್ಕಾರ ನಮ್ಮಂತಹ ಅಧಿಕಾರಿಗಳನ್ನ ನೇಮಕ ಮಾಡಿದೆ. 18 ವರ್ಷ ಮೇಲ್ಪಟ್ಟ ಎಲ್ಲಾ ವಾಹನ ಸವಾರರು ಈ ರಸ್ತೆ ಸುರಕ್ಷತೆ ಬಗ್ಗೆ ಹೆಚ್ಚು ವಿಷಯವನ್ನ ತಿಳಿದುಕೊಳ್ಳಬೇಕು. ಸರ್ಕಾರ ಈಗಾಗಲೇ ವಾಹನ ಸವಾರರಿಗೆ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಅನೇಕ ನಾಮಫಲಕಗಳನ್ನು ಹಾಕಿದೆ. ಈ ನಾಮಫಲಕಗಳಿಗೆ ಅನುಗುಣವಾಗಿ ವಾಹನ ಚಲಾಯಿಸಬೇಕೇ ಹೊರತು ಇದಕ್ಕೆ ವಿರುದ್ಧವಾಗಿ ಏನಾದರೂ ನಡೆದುಕೊಂಡರೆ ಅಂತಹ ವಾಹನ ಸವಾರನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ರಸ್ತೆ ಸುರಕ್ಷತೆ ಬಗ್ಗೆ ಗಮನ ಇಲ್ಲದೆ ಹೋದ ಪಕ್ಷದಲ್ಲಿ ರಸ್ತೆಯಲ್ಲಾಗುವ ಅಪಘಾತಕ್ಕೆ ನಾವೇ ನೇರ ಹೊಣೆಗಾರರಾಗ್ತೇವೆ ಹಾಗೂ ನಮ್ಮ ಜೀವ ಕೂಡ ಬಲಿಯಾಗುತ್ತದೆ. ಮನುಷ್ಯನ ಜೀವ ಭಾರಿ ಅಮೂಲ್ಯವಾದದ್ದು. ಮನುಷ್ಯನ ಜೀವವನ್ನ ಪಡೆಯಲು ನಾನಾ ಜೀವಿಗಳ ರೂಪಗಳನ್ನು ತಾಳಬೇಕು. ಅಂತಹ ಮನುಷ್ಯನ ಜೀವಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಇದನ್ನ ಪ್ರತಿಯೊಬ್ಬ ವಾಹನ ಸವಾರ ಕೂಡ ಗಮನದಲ್ಲಿಟ್ಟುಕೊಂಡು ವಾಹನ ಚಲಾಯಿಸುವುದು ಉತ್ತಮ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರಿ, ವಾಹನ ತಪಾಸಣಾ ನಿರೀಕ್ಷಕಿ ಆಶಾ, ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾ ನಾಗೇಶ್, ಕಾರ್ಯದರ್ಶಿ ಡಾ ಭಾರತಿ, ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲೆ ಫಿಲಿಪ್ಸ್ ಇನ್ನೂ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಾವು ಇಲ್ಲಿ ಯಾಕೆ ಸೇರಿದ್ದೀವಿ ಅನ್ನೋ ವಿಚಾರ ತಮ್ಮೆಂದ್ರಿಗೂ ತಿಳಿದಿರಬಹುದು, ಹೌದಲ್ವಾ? ಏನಕ್ಕೆ ಸೇರಿದ್ದೀವಿ ಹೇಳಿ ನೋಡೋಣ. 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ. ಏನು ರಸ್ತೆ ಸುರಕ್ಷತೆ ಅಂದರೆ ಏನು, ಯಾಕೆ ನಿಮಗೆ ಅದು ವೆರಿ ಇಂಪಾರ್ಟೆಂಟ್, ಅದರಿಂದ ಆಗುವಂಥ ಪ್ರಯೋಜನ ಏನು ಅನ್ನೋದು ಫಸ್ಟು ನೀವು ತಿಳ್ಕೋಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದು ಹಿನ್ನೆಲೆ ಏನು, ಅದು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ಅದರಿಂದ ಪ್ರಯೋಜನ ಏನು ಅನ್ನೋದನ್ನು ಫಸ್ಟು ನಾವು ತಿಳ್ಕೋಬೇಕು ಅಲ್ವಾ? ಜಾನಪದ ಕಲೆಗಳು ನಮ್ಮ ಸಂಸ್ಕೃತಿಯ ಪ್ರತೀಕ. ಜನಪದ ಎಂದರೆ ನಮ್ಮ ಮಣ್ಣಿನ ಸೊಗಡು, ದೇಸಿ ಶೈಲಿಯ ಭಾವಾಭಿವ್ಯಕ್ತಿಯ ಪ್ರತಿಬಿಂಬ. ಈ ನಿಟ್ಟಿನಲ್ಲಿ ಕ್ರೈಸ್ಟ್ ಸ್ಕೂಲ್ ಅಂಗಳದಲ್ಲಿ ಜಾನಪದ ಸೊಗಡಿನ ದೇಸಿ ಉತ್ಸವ ಮೇಳೈಸಿತ್ತು. ಹಾಸನದ ವಿದ್ಯಾನಗರದ ಕ್ರೈಸ್ಟ್ ಶಾಲೆಯಲ್ಲಿ ಜನಪದ ಶೈಲಿಯ ಕ್ರೈಸ್ತೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಶೈಕ್ಷಣಿಕ ಪ್ರಗತಿಯ ಜೊತೆಗೆ ನಮ್ಮ ಜಾನಪದ ಸಂಸ್ಕೃತಿ ಮತ್ತು ದೈನಂದಿನ ಬದುಕಿನ ಅನೇಕ ಮಜಲುಗಳನ್ನು ಮಕ್ಕಳಿಗೆ ಪರಿಚಯಿಸಬೇಕು, ಕುತೂಹಲಕಾರಿಯಾದ ಅನೇಕ ಅಂಶಗಳನ್ನು ತಿಳಿಸಬೇಕು ಎಂಬುದು ಇಂದಿನ ಸಮಾರಂಭದ ಆಶಯವಾಗಿದ್ದು, ಕ್ರೈಸ್ತೋತ್ಸವದ ಈ ಸಂಭ್ರಮದ ಆಚರಣೆಯಲ್ಲಿ ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ವೈವಿಧ್ಯಮಯ ಶುಚಿ ರುಚಿಯ ಗ್ರಾಮೀಣ ಪ್ರದೇಶಗಳಲ್ಲಿ ದೊರೆಯುವ ತಿಂಡಿ ತಿನಿಸುಗಳನ್ನು ಸವಿಯುವ ಸದಾವಕಾಶ ಹಾಗೂ ಮಕ್ಕಳ ಮನರಂಜನೆಗಾಗಿ ವೈಶಿಷ್ಟ್ಯಪೂರ್ಣ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಇಂದಿನ ಈ ಸಮಾರಂಭದಲ್ಲಿ ಪ್ರಾಂಶುಪಾಲ ರೆವರೆಂಡ್ ಫಾದರ್ ಅನುಮೋನ್ ಜೋಸೆಫ್, ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರಿಜೋ ಥಾಮಸ್, ಕ್ಯಾಂಪಸ್ ಡೈರೆಕ್ಟರ್ ರೆವರೆಂಡ್ ಫಾದರ್ ಅಲೆಕ್ಸ್ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಪರೀಕ್ಷೆ ಎಂದರೆ ಭಯ ಪಡುವುದು ಬೇಡ. ಈ ಕುರಿತು SSLC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಮತ್ತು ಆತ್ಮವಿಶ್ವಾಸ ಶಿಬಿರ ಹಮ್ಮಿಕೊಂಡಿರುವುದಾಗಿ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ಅಧ್ಯಕ್ಷ BK ಗಂಗಾಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ಸಂಯುಕ್ತಾಶ್ರಯದಲ್ಲಿ SSLC ವಿದ್ಯಾರ್ಥಿಗಳಿಗೆ ಮುಂಬರುವ ವಾರ್ಷಿಕ ಪರೀಕ್ಷೆಯನ್ನ ಆತ್ಮವಿಶ್ವಾಸದಿಂದ ಎದುರಿಸಲು ಸಹಕಾರಿಯಾಗುವ ಪರೀಕ್ಷಾ ಸಿದ್ಧತೆ ಮತ್ತು ಆತ್ಮವಿಶ್ವಾಸ ಎಂಬ ವಿಶೇಷ ಶಿಬಿರವನ್ನ ದಿನಾಂಕ 20/1/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ಹಾಸನ ನಗರದ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ SSLC ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು. ಖ್ಯಾತ ಶಿಕ್ಷಣ ತಜ್ಞ AH ಸಾಗರ್ ಅವರು ಪರೀಕ್ಷಾ ತಯಾರಿ, ಸಮಯ ನಿರ್ವಹಣೆ, ಒತ್ತಡ ನಿವಾರಣೆ ಮತ್ತು ಆತ್ಮವಿಶ್ವಾಸ ವೃದ್ಧಿ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ರೋಟರಿ ಜಿಲ್ಲಾ ಗವರ್ನರ್ ರೋಟೇರಿಯನ್ ಪಾಲಾಕ್ಷ ಕೆ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಲರಾಮ್ KN, ಹಾಸನ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗನಾಥ್, ರೋಟರಿ ಝೋನ್ 9ರ ಸಹಾಯಕ ಗವರ್ನರ್ ಮಂಜುನಾಥ್ JN, ವಲಯ ಸೇನಾನಿ ಮಮತಾ ಪಾಟೀಲ್, ಕಾರ್ಯಕ್ರಮ ಮುಖ್ಯಸ್ಥ ಯೋಗೇಶ್ S, ರೋಟರಿ ಕ್ಲಬ್ ಹಾಸನ್ ರಾಯಲ್ ಅಧ್ಯಕ್ಷ ಟೈಮ್ಸ್ ಗಂಗಾಧರ್ BK, ಕಾರ್ಯದರ್ಶಿ ರವಿಕುಮಾರ್ P ಹಾಗೂ ಖಜಾಂಚಿ ದಿಲೀಪ್ ಕುಮಾರ್ HK ಅವರುಗಳು ಭಾಗವಹಿಸಲಿದ್ದಾರೆ ಎಂದರು. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಶಿಬಿರದಿಂದ ಪ್ರತಿ ವರ್ಷ ಸುಮಾರು 1200ಕ್ಕೂ ಹೆಚ್ಚು SSLC ವಿದ್ಯಾರ್ಥಿಗಳು ಪ್ರಯೋಜನ ಪಡೆದುಕೊಂಡು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ. ಅದೇ ಪರಂಪರೆಯನ್ನು ಮುಂದುವರೆಸುವ ಉದ್ದೇಶದಿಂದ ಈ ವರ್ಷವೂ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರಿಯಾಗುವ ಈ ಮಹತ್ವದ ಕಾರ್ಯಕ್ರಮಕ್ಕೆ ಮಾಧ್ಯಮದ ಎಲ್ಲಾ ಸ್ನೇಹಿತರು ಆಗಮಿಸಿ ಕಾರ್ಯಕ್ರಮವನ್ನು ಜನತೆಗೆ ತಲುಪಿಸುವ ಮೂಲಕ ಸಹಕರಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ಕಾರ್ಯದರ್ಶಿ ರವಿಕುಮಾರ್, ಖಜಾಂಚಿ ದಿಲೀಪ್, ಕಾರ್ಯಕ್ರಮದ ಚೇರ್ಮನ್ ಯೋಗೇಶ್, ಸಂಸ್ಥೆಯ ಮಾಜಿ ಅಧ್ಯಕ್ಷ ಸಚಿನ್, ಶ್ರೀನಂದ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಜಿಲ್ಲಾಡಳಿತದ ಸಹಯೋಗ ತಗೊಂಡು ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಮತ್ತು ರೋಟರಿ ರಾಯಲ್ಸ್ನ ಸಹಯೋಗದೊಂದಿಗೆ ತುಂಬ ವರ್ಷಗಳಿಂದ, ಕಳೆದ ಒಂದು 7-8 ವರ್ಷಗಳಿಂದ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. SSLC ಮಕ್ಕಳಿಗೆ, ಸೊ ಅವರು ಸರ್ಕಾರಿ ಆಗಿರಬಹುದು, ಅನುದಾನ ಅಥವಾ ಅನುದಾನ ರಹಿತ ಎಲ್ಲ ಶಾಲೆ 10ನೇ ಕ್ಲಾಸ್ ಮಕ್ಕಳಿಗೆ ಹೌ ಟು ಫೇಸ್ ಎಕ್ಸಾಮ್ಸ್ ಆ್ಯಂಡ್ ದೆನ್ ವಾಟ್ಸ್ ನೆಕ್ಸ್ಟ್ ಆಫ್ಟರ್ SSLC ಅಂತ. ಸೊ ಎಕ್ಸಾಮ್ಸನ್ನು ಫೇಸ್ ಮಾಡೋದು ಹೇಗೆ, SSLC ಎಕ್ಸಾಮ್ ಆದಮೇಲೆ ನಿಮ್ಮ ಮುಂದಿನ ನಡೆ ಹೇಗಿರಬೇಕು ಅನ್ನೋ ಉದ್ದೇಶವಾಗಿ ಕಲಾಭವನದಲ್ಲಿ ಇದೇ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಹೆಚ್ಚು ಪ್ರಚಾರ ಮತ್ತು ಸಹಕಾರ ಬೇಕಾಗಿದೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳಾದ ಬೆಳೆಗಾರರ ವಿವಿಧ ಸಮಸ್ಯೆಗಳ ಕುರಿತು ಪೊಲೀಸ್ ಇಲಾಖೆ ಹಾಗೂ ಕಾಫಿ ಬೆಳೆಗಾರರ ಸಂಘಟನೆಗಳ ಸಂಯುಕ್ತ ಸಭೆ ಗುರುವಾರ ನಡೆಯಿತು. ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿರುವ ಬೆಳಗೋಡು ಹೋಬಳಿ ಕಾಫಿ ಬೆಳೆಗಾರರ ಸಂಘದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಬೆಳೆಗಾರರು ತಮ್ಮ ಸಮಸ್ಯೆಗಳ ಕುರಿತು ಪೊಲೀಸ್ ಅಧಿಕಾರಿಗಳ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿಕ ಹಾಗೂ ಹೋರಾಟಗಾರ ಯಡೇಹಳ್ಳಿ ಮಂಜುನಾಥ್, ಬೆಳೆಗಾರರಿಗೆ ಕಾಡಾನೆ ಹಾವಳಿ ತೀವ್ರವಾಗಿದ್ದು, ಕಾಡಾನೆ ದಾಳಿಯಿಂದ ಸಂಕಷ್ಟದಲ್ಲಿರುವ ರೈತರ ಪರವಾಗಿ ಪ್ರತಿಭಟನೆ ನಡೆಸಿದಾಗ ಪೊಲೀಸರು ವಿನಾಕಾರಣ ಹಾಗೂ ದುರುದ್ದೇಶಪೂರ್ವಕವಾಗಿ ಪ್ರಕರಣ ದಾಖಲಿಸುತ್ತಿರುವುದು ಖಂಡನೀಯ ಎಂದು ಆರೋಪಿಸಿದರು. ಅರ್ಜುನ ಆನೆ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿ ಅವರ ಪರವಾಗಿ ನಡೆದ ಪ್ರತಿಭಟನೆಯ ಕಾರಣದಿಂದ 2 ವರ್ಷಗಳ ಬಳಿಕ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿರುವುದು ಹೋರಾಟ ಮನೋಭಾವವನ್ನು ಕುಗ್ಗಿಸುವ ಕ್ರಮವಾಗಿದೆ ಎಂದು ಅವರು ಹೇಳಿದರು. ಮುಂದಿನ ದಿನಗಳಲ್ಲಿ ಈ ರೀತಿಯ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವುದನ್ನು ಪೊಲೀಸ್ ಇಲಾಖೆ ಕೈಬಿಡಬೇಕೆಂದು ಒತ್ತಾಯಿಸಿದರು. ಜೊತೆಗೆ ಮಲೆನಾಡು ಪ್ರದೇಶದಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗಿದ್ದು, ಅವರಿಂದ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಪೂರೈಕೆ ನಡೆಯುತ್ತಿದೆ. ಇದನ್ನು ತಡೆಗಟ್ಟಲು ಅಕ್ರಮ ವಲಸಿಗರನ್ನು ಗುರುತಿಸಿ ಅವರ ದೇಶಗಳಿಗೆ ವಾಪಸ್ ಕಳುಹಿಸಬೇಕೆಂದು ಮನವಿ ಮಾಡಿದರು.
ಇದಕ್ಕೆ ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಮಾಲತೇಶ್, ತಮ್ಮ ವೃತ್ತಿ ಜೀವನದಲ್ಲಿ ವಿವಿಧ ರೀತಿಯ ಪ್ರಕರಣಗಳನ್ನು ಭೇದಿಸಿದ ಅನುಭವವಿದ್ದು, ಹೋರಾಟಗಾರರ ವಿರುದ್ಧ ವಿನಾಕಾರಣ ಸುಳ್ಳು ಪ್ರಕರಣ ದಾಖಲಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಜನರ ಸುರಕ್ಷತೆಯೇ ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆ ಎಂದು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಯಂತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಭವಿಸುತ್ತಿರುವ ಅಪಘಾತಗಳಿಂದ ಅನೇಕರು ಪ್ರಾಣ ಕಳೆದುಕೊಳ್ಳುತ್ತಿರುವ ಬಗ್ಗೆ ಅಂಕಿಅಂಶಗಳೊಂದಿಗೆ ಸಭೆಯ ಗಮನ ಸೆಳೆದರು. ಪೊಲೀಸ್ ಇಲಾಖೆಯನ್ನು ಜನಸ್ನೇಹಿಯಾಗಿಸಲು ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಕಾಫಿ ಬೆಳೆಗಾರರು ತಮ್ಮ ತೋಟಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ರಸ್ತೆ ಸುರಕ್ಷತೆ ಬಗ್ಗೆ ಸಾರ್ವಜನಿಕರು ಹೆಚ್ಚಿನ ಜಾಗೃತಿ ವಹಿಸಬೇಕೆಂದು ಮನವಿ ಮಾಡಿದರು. ಗಾಂಜಾ ಸೇವನೆ ಮತ್ತು ಮಾರಾಟದ ಮಾಹಿತಿ ಲಭ್ಯವಾದಲ್ಲಿ ತಕ್ಷಣ 112ಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಹೇಳಿದರು. ಕಾಡಾನೆ ಹಾವಳಿ ಮತ್ತು ಇತರೆ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ವಿವಿಧ ಯೋಜನೆ ರೂಪಿಸಲಾಗಿದೆ. ಆಯಕಟ್ಟಿನ ಹಳ್ಳಿಗಳಲ್ಲಿ ಸ್ಥಳೀಯರು ಮತ್ತು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಅವರು ಸ್ಥಳೀಯವಾಗಿ ವಾಟ್ಸ್ಆಪ್ ಗ್ರೂಪ್ಗಳನ್ನು ರಚಿಸಿ ಜನರಿಗೆ ಮಾಹಿತಿ ನೀಡಲಿದ್ದಾರೆ. ಕಳ್ಳತನ ಪ್ರಕರಣಗಳ ಪತ್ತೆಗೆ ಪರಿಣಾಮಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಾಗುತ್ತಿದ್ದು, ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸಲಾಗುವುದೆಂದು ಡಿವೈಎಸ್ಪಿ ತಿಳಿಸಿದರು. ಸಭೆಯಲ್ಲಿ ಬೆಳಗೋಡು ಹೋಬಳಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರಾಮಕೃಷ್ಣ, ವೃತ್ತ ನಿರೀಕ್ಷಕ ಪಾಟೀಲ್, ಪಿಎಸ್ಐ ಪ್ರಸನ್ನ, ಸಂಘದ ಕಾರ್ಯದರ್ಶಿ ಹೆಗ್ಗೋವೆ ಪುಟ್ಟರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿನ ರೈತಾಪಿ ವರ್ಗದವರಿಗೆ ಬಹುಮುಖಿ ಸಮಸ್ಯೆಗಳು. ರೈತ ಬಡವರ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರಕ್ಕೆ ಒತ್ತಾಯ. ಡಿಸಿ ಕಚೇರಿ ಎದುರು ರೈತ ಸಂಘ, ಹಸಿರು ಸೇನೆಯಿಂದ ಪ್ರತಿಭಟನೆ. ಬಿಎಸ್ಪಿ ಪಕ್ಷದ ವತಿಯಿಂದ ಜನಕಲ್ಯಾಣ ದಿವಸ್ ಕಾರ್ಯಕ್ರಮ ಉದ್ಘಾಟಿಸಿದ ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷ ಮಂಡ್ಯ ಎಂ ಕೃಷ್ಣಮೂರ್ತಿ. ಖಾಸಗಿ ವಲಯದಲ್ಲೂ ಮೀಸಲಾತಿಯನ್ನು ನೀಡಲು ಆಗ್ರಹಿಸಿದ ಮುಖಂಡರು. ಮಾತುಕತೆಗೆಂದು ಕರೆಸಿ ಅಳಿಯನಿಂದ ಮಾವನ ಹತ್ಯೆ. ಬೇಲೂರು ತಾಲೂಕಿನ ಬೆಳ್ಳಾವರದಲ್ಲಿ ಪ್ರಕರಣ. ಇಡೀ ಗ್ರಾಮದಲ್ಲಿ ಭೀತಿ ಹಾಗೂ ಆಘಾತ. ಆರೋಪಿ ನಾಪತ್ತೆ. ಶೋಧ ಕಾರ್ಯಕ್ಕಾಗಿ ಬಲೆ ಬೀಸಿರುವ ಅರೆಹಳ್ಳಿ ಪೊಲೀಸರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.